ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಪ್ರಜ್ವಲ್ ಬಂಧನಕ್ಕೆ ಬಲೆ ಹೆಣೆದಿದ್ದ ಎಸ್ಐಟಿ ಕೊನೆ ಕ್ಷಣದಲ್ಲಿ ಎಸ್ಐಟಿ ಗಾಳದಿಂದ ಪ್ರಜ್ವಲ್ ಎಸ್ಕೇಪ್. 24 ಗಂಟೆಗಳ ಕೊನೆಯ ಕಾಲಾವಕಾಶ ನೀಡಿದ ಟೀಮ್ ಸಂಸದರ ಸುಳಿವಿಗಾಗಿ 196 ದೇಶಗಳಿಗೆ ನೋಟಿಸ್ ಕೊಡಲಾಗಿದೆ. ಇಂಟರ್ಪೋಲ್ ಮಾಹಿತಿ ನೀಡೋದಾಗಿ ಸ್ಪಂದನೆಯನ್ನ ಕೂಡ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡಿರುವಂತಹದ್ದು. ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ಅನ್ನ ನಡೆಸ್ತಾ ಇರುವಂತಹದ್ದು. ಪ್ರಜ್ವಲ್ ಬಂಧನಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬಲೆಯನ್ನ ಹೆಣಿಸಲಾಗಿದೆ ಎಸ್ಐಟಿ ಟೀಮ್ನಿಂದ. ಆದರೆ ಕೊನೆ ಕ್ಷಣದಲ್ಲಿ ಎಸ್ಐಟಿ ಗಾಳದಿಂದ ಪ್ರಜ್ವಲ್ ಅವರು ಎಸ್ಕೇಪ್ ಆಗಿದ್ದಾರೆ. 24 ಗಂಟೆಗಳ ಕೊನೆಯ ಕಾಲಾವಕಾಶವನ್ನ ನೀಡಿರುವಂತಹದ್ದು ಎಸ್ಐಟಿ ಟೀಮ್ ಪ್ರಜ್ವಲ್ಗೆ. ಸಂಸದರ ಸುಳಿವಿಗಾಗಿ ಒಟ್ಟು 196 ದೇಶಗಳಿಗೆ ನೋಟಿಸ್ ಅನ್ನ ಕೂಡ ರವಾನೆ ಮಾಡಲಾಗಿದೆ. ಇಂಟರ್ಪೋಲ್ ಮಾಹಿತಿ ನೀಡೋದಾಗಿ ದೇಶದವರು ಒಂದು ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ಮುಂದೆ ಹಾಜರಾಗಲು ಪ್ರಜ್ವಲ್ ಕೇಳಿರುವ ಕಾಲಾವಕಾಶ ನಿನ್ನೆಗೆ ಮುಕ್ತಾಯಗೊಂಡಿದೆ. ಆದರೆ ಎಸ್ಐಟಿ ಎದುರು ಹಾಜರಾಗುವ ಯಾವುದೇ ಸುಳಿವು ಕಾಣ್ತಾ ಇಲ್ಲ. ಹೀಗಾಗಿ ಪ್ರಜ್ವಲ್ ಮುಂದಿನ ನಡೆ ಏನು ಎಂಬುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹದ್ದು. ಒಂದೆಡೆ ತಂದೆ ಎಚ್ ಡಿ ರೇವಣ್ಣ ಅವರು ಬಂಧನಕ್ಕೆ ಒಳಗಾಗಿ ಈಗಾಗಲೇ ಎಸ್ಐಟಿಯ ಕಸ್ಟಡಿಯಲ್ಲಿದ್ದಾರೆ. ನ್ಯಾಯಾಲಯ ಅವರಿಗೆ 4 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿತ್ತು. ಇಂದಿಗೆ ಅದು ಮುಕ್ತಾಯವಾಗ್ತಾ ಇದ್ದು ಜಾಮೀನು ಅರ್ಜಿ ವಿಚಾರಣೆಯಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು, ಹಾಗಿದ್ರೆ ರೇವಣ್ಣ ಅವರಿಗೆ ಮತ್ತೆ ಜೈಲ ಅಥವಾ ಬೇಲ್ ಸಿಗುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು. ಪ್ರಜ್ವಲ್ಗೂ ವಿಚಾರಣೆಗೆ ಹಾಜರಾಗಲು ಏಪ್ರಿಲ್ 30ರಂದು ಎಸ್ಐಟಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು. ತದನಂತರ ಮೇ 1ರಂದು ತಮ್ಮ ವಕೀಲ ಅರುಣ್ ಜಿ ಮೂಲಕ ಪ್ರಜ್ವಲ್ 7 ದಿನಗಳ ಕಾಲಾವಕಾಶವನ್ನ ಕೂಡ ಕೋರಿದ್ರು. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನನಗೆ ಕಾಲಾವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ರಿಕ್ವೆಸ್ಟ್ ಅನ್ನ ಇಮೇಲ್ ಮೂಲಕ ಮಾಡಿರ್ತಾರೆ. ನನ್ನ ವಕೀಲರ ಮೂಲಕ ಸಿಐಡಿ ಬೆಂಗಳೂರಿಗೆ ಮನವಿಯನ್ನ ಮಾಡಿದ್ದೇನೆ ಅನ್ನುವಂಥದ್ದನ್ನ ಇಮೇಲ್ ಮುಖಾಂತರ ರವಾನಿಸಿದ್ದಾರೆ.